ಆದರೆ ಭಾಳ ಪ್ರಾಮುಖ್ಯವಾಗಿ ಇವತ್ತು ಶಿವಾಜಿ ವೃತ್ತದಿಂದ KSRTC ವರ್ಕ್ಶಾಪ್ವರೆಗಿನ ಅಗಲೀಕರಣ ಭಾಳ ಅವಶ್ಯ ಇದೆ. ಯಾಕಂದರೆ ಭಾಳ ಹೆವಿ ಟ್ರಾಫಿಕ್ ಇರೋದ್ರಿಂದ ಅಪಘಾತಗಳು ಮತ್ತು ಈ ಎಷ್ಟು ರಸ್ತೆ ಮಾಡಿನೂ ಮುಂದೆ ಮತ್ತೆ ಒಳ್ಳೆ ರಸ್ತೆ ಇದೆ ಅಧ್ಯಕ್ಷರೇ. ಅದಕ್ಕೆ ಇದೊಂದು ಏನು ನಡಬರಕ್ಕೆ ಪ್ಯಾಚ್ ಇದೆಯಲ್ಲ, ಅದು ಈಗಾಗಲೇ ಹಿಂದೆ ಅಂದಾಜು ಮಾಡಿದ್ರು ಸುಮಾರು 15,65,00,000 ಆಗಿತ್ತು ಅಧ್ಯಕ್ಷರೇ. ಇವತ್ತೊಂದು ಅಂದಾಜು ಪ್ರಕಾರ ಸುಮಾರು 32 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಾಗ್ತದೆ. ಈ 32 ಕೋಟಿ ರೂಪಾಯಿ ಮಾನ್ಯ ಸಚಿವರು ನಮ್ಮ ವಿಜಯಪುರ ನಗರಕ್ಕೆ ವಿಶೇಷ ಅನುದಾನ ಕೊಟ್ಟರೆ ನಾವು ರಸ್ತೆ ಏನಿದೆ ಅಧ್ಯಕ್ಷರೇ, ನಾವು ಇದರಲ್ಲಿ ಏನು ನಮ್ಮ PWDಯಲ್ಲಿ ಯಾವುದಾದ್ರೂ ಯೋಜನೆಯಲ್ಲಿ ನಾವು ಮಾಡ್ಕೊಂಡು ಸುಮಾರು 10 ಕೋಟಿ ರೂಪಾಯಿ ಬೇಕಾಗ್ತದೆ ರಸ್ತೆಗೆ. ಅದಕ್ಕೆ ಮಾನ್ಯ ಸಚಿವರಲ್ಲಿ ನಂದು ಅಷ್ಟೇ ವಿನಂತಿ, ಈ ಒಂದು ರಸ್ತೆ ಅಗಲೀಕರಣ 2 ಕಡೆ ಉಳಿದಿದೆ. ಒಂದು ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಇರುವಂಥದ್ದು ಮತ್ತು ಶಿವಾಜಿ ಸರ್ಕಲ್ನಿಂದ ಈ KSRTC 2ನೇ ಒಂದೇನು ಬಸ್ ನಿಲ್ದಾಣ ಆಗಿದೆ. ದಯವಿಟ್ಟು ಮಂತ್ರಿಗಳು ಆರ್ಥಿಕ ಇಲಾಖೆ ಹೆಸರು ಹೇಳಿ ತಾವು ಇದನ್ನು ನಿರಾಕರಿಸಬಾರ್ದು. 32 ಕೋಟಿ ರೂಪಾಯಿ ಕೊಡ್ಬೇಕಂತೇಳಿ ವಿನಂತಿ. ವಿಜಯಪುರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಭಾಧ್ಯಕ್ಷರೇ, ಅಲ್ಲಿ MG ರಸ್ತೆ ಮೊದಲನೇ ಹಂತದಲ್ಲಿ ಸುಮಾರು 135 ಆಸ್ತಿಗಳಿರ್ತವೆ ಸಭಾಧ್ಯಕ್ಷರೇ. ಅವರಿಗೆ ಸುಮಾರು 37.31 ಕೋಟಿ ರೂಪಾಯಿಗಳ ಪರಿಹಾರ ಮೊತ್ತವನ್ನು ಪಾವತಿ ಮಾಡಿ ಬಸವೇಶ್ವರ ವೃತ್ತದಿಂದ ಶಿವಾಜಿ ವೃತ್ತದವರೆಗೆ ಮಹಾಯೋಜನೆಯನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಅನುಕೂಲಕ್ಕೆ ರಸ್ತೆ ಬಿಟ್ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಈಗಾಗಲೇ ಅದು ಆಗಿದೆ ಸಭಾಧ್ಯಕ್ಷರೇ. ಮತ್ತು ಶಿವಾಜಿ ವೃತ್ತದಿಂದ KSRTC ವರ್ಕ್ಶಾಪ್ ರಸ್ತೆವರೆಗೆ ಅಭಿವೃದ್ಧಿಪಡಿಸಲಿಕ್ಕೆ 2017-18ನೇ ಸಾಲಿನಲ್ಲಿ ಭೂಸ್ವಾಧೀನ ಹಾಗೂ ಅಭಿವೃದ್ಧಿ ಕಾಮಗಾರಿಗಳಿಗೆ ಸುಮಾರು 26.33 ಕೋಟಿ ರೂಪಾಯಿಗಳ ಅವಶ್ಯಕತೆ ಇರ್ತದೆ ಅಂತೇಳಿ ನಾವು ಅಂದಾಜು ಮಾಡಿದ್ವಿ ಸಭಾಧ್ಯಕ್ಷರೇ. ಆದರೆ ಸದ್ರಿ ಯೋಜನೆ ಭೂಸ್ವಾಧೀನ ಪ್ರಕ್ರಿಯೆ ಹಾಗೂ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ತಗುಲುವ ಮೊತ್ತದ ಕುರಿತು ಈಗ ಹೊಸದು ಮತ್ತೆ DPR ಮಾಡಬೇಕಾಗ್ತದೆ ಸಭಾಧ್ಯಕ್ಷರೇ. ಈ ಕೆಲಸವನ್ನು ನಾವು ವಿಜಯಪುರ ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದೀವಿ ಸರ್, ಹೊಸ ರೇಟ್ಸ್ ಪ್ರಕಾರ DPR ಮಾಡಲಿಕ್ಕೆ. ಅದರಿಂದ ಪ್ರಸಕ್ತ ಸಾಲಿಗೆ ಈ ವಿಜಯಪುರ ಮಹಾನಗರ ಪಾಲಿಕೆಯಿಂದ ಭೂಸ್ವಾಧೀನ ಪ್ರಕ್ರಿಯೆಗೆ ಮತ್ತು ರಸ್ತೆ ಅಗಲ ಮಾಡಲಿಕ್ಕೆ ಎಷ್ಟು ಅಂದಾಜು ಹಣ ಆಗ್ತದೆ ಅಂತ ಹೇಳಿ ಸರ್ಕಾರಕ್ಕೆ ಅವರು ಪ್ರಸ್ತಾವನೆ ಸಲ್ಲಿಸಿದ ಮೇಲೆ ಸರ್ ಇದನ್ನು ನೋಡಿ ಮತ್ತು ಈ ಹಣ ಬೇಕಾಗ್ತದಲ್ಲ ಸಭಾಧ್ಯಕ್ಷ, ಅವರು ಹೇಳಿದ ಪ್ರಕಾರ 30-40 ಕೋಟಿ ದುಡ್ಡು ಬೇಕಾಗ್ತದೆ. ಈ ಫೈನಾನ್ಸ್ಗೆ ಕೇಳಿ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಕೇಳಿ, ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೇಳಿ, ಮಾನ್ಯ ಯತ್ನಾಳ್ ಸಾಹೇಬರು ಜೊತೆಲಿ ಕರ್ಕೊಂಡು ಈ ರಸ್ತೆಗೆ ದುಡ್ಡು ಬೇಕಾಗ್ತದೆ, ಇದು ಕೊಡಿ ಅಂತ ಹೇಳಿ ನಾನು ದುಡ್ಡು ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಈ ರಸ್ತೆಯನ್ನು ಅವ್ರು ಏನು ಹೇಳಿದ್ದಾರೆ ಅದು ಮಾಡಿಕೊಡ್ಲಿಕ್ಕೆ ನಾನು ಮಾತಾಡ್ತೀನಿ ಸಭಾಧ್ಯಕ್ಷ. ಈಗ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ಕೋದೇನೆ, ಸುಮಾರು 30-32 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಾಗ್ತದೆ. ಇನ್ನು ರಸ್ತೆ ಏನದ ನಾವು ನಮ್ಮ PWD ಯಾವುದಾದ್ರೂ ಇಲಾಖೆಯಿಂದ ನಾವು ಮಾಡ್ಕೊಲಿಕ್ಕೆ ತಯಾರಿದ್ದೀವಿ. ಅದಕ್ಕೆ ಏನು ಸುಮಾರು 129 ಜನ ಖಾಸಗಿ ಕಟ್ಟಡಗಳು ಏನದಾವು, ಆ ಕಟ್ಟಡಗಳ ಮಾಲೀಕರಿಗೆ ಪರಿಹಾರ ಕೊಡುವಂಥದ್ದನ್ನು ತಾವು ಆದೇಶ ಮಾಡಿದ್ರೆ ಇವತ್ತು ನಮಗೆ ಅದೊಂದು ಒಳ್ಳೆಯ ರಸ್ತೆ ಆಗ್ತದೆ ಇಡೀ ವಿಜಯಪುರದಲ್ಲಿ. ಅದೊಂದೇ ಮೇನ್ ರಸ್ತೆ ಮಾನ್ಯ ಸಚಿವರೇ. ಅದಕ್ಕೆ ದಯವಿಟ್ಟು ತಾವು ಆರ್ಥಿಕ ಇಲಾಖೆ ಮೇಲೆ ಹಾಕದೆ ಆದಷ್ಟು ಬೇಗನೆ ತಮ್ಮ ಹಂತದಲ್ಲೇ ಇದನ್ನು ಹಣ ಬಿಡುಗಡೆ ಮಾಡ್ಬೇಕಂತ ಕೇಳ್ಕೊತೇನೆ ಸಭಾಧ್ಯಕ್ಷ. ಅವರು ಭಾಳ ಸೀನಿಯರ್ ಇದ್ದಾರೆ ಸಭಾಧ್ಯಕ್ಷ, ಅವ್ರಿಗೆಲ್ಲ ಗೊತ್ತಿರ್ತದೆ. ಆರ್ಥಿಕ ಇಲಾಖೆಯವರೇ 30 ಕೋಟಿ ರೂಪಾಯಿ ಕೊಡ್ಬೇಕು ಸಭಾಧ್ಯಕ್ಷ. 1 ಕೋಟಿ 2 ಕೋಟಿ 3 ಕೋಟಿ ಆದರೆ ಯಾವುದಾದ್ರು ಸೇವಿಂಗ್ಸ್ ಅಮೌಂಟಲ್ಲಿ ನಾವು ಕೊಡ್ಬೋದು ಸಭಾಧ್ಯಕ್ಷ. ಆದ್ದರಿಂದ ಸಭಾಧ್ಯಕ್ಷರೇ ಇದನ್ನು ನಾನು ಪ್ರಾಮಾಣಿಕವಾಗಿ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ಸಭಾಧ್ಯಕ್ಷರೇ. ಮತ್ತು KKRDBಯಿಂದ ಆದ್ರೆ ಏನಾದರೂ ಸ್ವಲ್ಪ ದುಡ್ಡು ಕೊಡಂಗೆ ಎಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಬನ್ನಿ. KKRDB ನಮ್ ಬರೋದಿಲ್ಲ ಸಭಾಧ್ಯಕ್ಷ, ಮುಂಬೈ ಕರ್ನಾಟಕ ಸಭಾಧ್ಯಕ್ಷರೇ. ನಾವು ವಿನಂತಿ ಮಾಡೋದೇನಂದ್ರೆ ಅಧ್ಯಕ್ಷರ ಮುಖ್ಯಮಂತ್ರಿಗಳ ಬಹಳ ಸಮೀಪದ ಸಚಿವರಿದ್ದಾರೆ, ಅವರೇ ಅವರೇ ನೋಡ್ಕೋತಾರೆ, ಫೈನಾನ್ಸ್ ನೋಡ್ಕೋತಾರೆ. ನಮ್ಮ ವಿಜಯಪುರಕ್ಕೆ 32 ಕೋಟಿ ರೂಪಾಯಿ ಕೊಡ್ಬೇಕಂತ ವಿನಂತಿ ಮಾಡ್ತಾರೆ.